ಆಸ್ತಿ ತೆರಿಗೆ ಪಾವತಿಸದ ರಾಕ್ಲೈನ್ ಮಾಲ್ಗೆ ಬಿಬಿಎಂಪಿ ಶಾಕ್ ಕೊಟ್ಟಿದೆ. ಬಿಬಿಎಂಪಿಯಿಂದ ದಾಸರಹಳ್ಳಿಯ ರಾಕ್ಲೈನ್ ಮಾಲ್ಗೆ ಬೀಗ ಜೋಡಿಸಲಾಗಿದೆ. ಟ್ಯಾಕ್ಸ್ ಪೇ ಮಾಡಿಲ್ಲ, ಆಸ್ತಿ ತೆರಿಗೆ ಪಾವತಿ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ದಾಸರಹಳ್ಳಿ ವಲಯದ ಕಂದಾಯ ಅಧಿಕಾರಿಗಳು ಮಾಲ್ಗೆ ಬೀಗ ಹಾಕಿದ್ದಾರೆ. ಪೊಲೀಸರು ಮಾರ್ಷಲ್ಸ್ ಜೊತೆ ತೆರಳಿ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. ಹಲವು ವರ್ಷಗಳಿಂದ ಕೋಟ್ಯಂತರ ರೂಪಾಯಿ ತೆರಿಗೆ ಬಾಕಿ ಇದೆ. ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟರು ತೆರಿಗೆ ಪಾವತಿಸದಿದ್ದಕ್ಕೆ ಈಗ ಬೀಗ ಹಾಕಿದ್ದಾರೆ. 2011ರಿಂದ 2022-23ರವರೆಗೆ 11.51 ಕೋಟಿ ರೂಪಾಯಿ ತೆರಿಗೆ ಬಾಕಿ ಇದೆ. ತೆರಿಗೆ ಪಾವತಿ ಮಾಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ತುಂಬಾ ಸಲ. ಬಟ್ ಈಗ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳೀಯವಾಗಿ ಪೊಲೀಸರು ಮತ್ತು ಮಾರ್ಷಲ್ಸ್ ಸಹಾಯ ಪಡ್ಕೊಂಡು ಮಾಲ್ಗೆ ಬೀಗ ಹಾಕಿದ್ದಾರೆ. 2011ರಿಂದ 2022-23ನೇ ಸಾಲು ಹತ್ತತ್ರ 11-12 ವರ್ಷ ತೆರಿಗೆ ಪಾವತಿ ಮಾಡೇ ಇಲ್ಲ. ಅದನ್ನು ತೆರಿಗೆ ವಸೂಲಿ ಮಾಡಬೇಕು ಅಂತ ಹಲವು ಬಾರಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ರಾಕ್ಲೈನ್ ಮಾಲ್ ಇಷ್ಟೊಂದು ತೆರಿಗೆ ಬಾಕಿ ಉಳಿಸ್ಕೊಂಡಿರೋದ್ರಿಂದ ಹತ್ತತ್ರ 11.5 ಕೋಟಿ ತೆರಿಗೆ ಕಟ್ಟಬೇಕಾಗಿರೋದು ಬಾಕಿ ಇದೆ. ಅದನ್ನು ಪಾವತಿ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಸಾಕಷ್ಟು ನೋಟಿಸ್ ಕೊಟ್ಟು ಅದಾದಮೇಲೆ ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅಥವಾ ತೆರಿಗೆನೂ ಪಾವತಿ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ರಾಕ್ಲೈನ್ ಮಾಲ್ಗೆ ಬೀಗ ಹಾಕಿದ್ದಾರೆ. ರಾಕ್ಲೈನ್ ಮಾಲ್ ಅಂತಲ್ಲ, ಬೆಂಗಳೂರಲ್ಲಿ ಸಾಕಷ್ಟು ಮಾಲ್ಗಳಿದ್ದಾವೆ ಈ ಥರ ತೆರಿಗೆ ಪಾವತಿ ಮಾಡದೆ ಬಾಕಿ ಇಟ್ಕೊಂಡಿರುವಂಥದ್ದು. ಬಿಬಿಎಂಪಿಗೆ ಬರಬೇಕಾಗಿರುವಂಥ ತೆರಿಗೆ ಬಾಕಿ ಇರುವಂಥ ಪಾವತಿ ಆಗಬೇಕಾಗಿರುವಂಥ ತೆರಿಗೆ ಇದೆಯಲ್ಲ, ಅದರ ಲಿಸ್ಟ್ ದೊಡ್ಡದೇ ಇದೆ. ಆಗಾಗ ಯಾವುದಾದ್ರೂ ಒಂದು ಮಾಲ್ ಮೇಲೆ ಅಥವಾ ಒಂದಷ್ಟು ಸ್ಥಳಗಳ ಮೇಲೆ ನೆನಪಾದಾಗ ಅಥವಾ ಬಿಬಿಎಂಪಿ ಅಧಿಕಾರಿಗಳಿಗೆ ಎಚ್ಚರ ಆದಾಗ ನೋಟಿಸ್ ಕೊಟ್ಟು ಈ ರೀತಿ ತೆರಿಗೆ ಪಾವತಿ ಮಾಡಿಲ್ಲ ನೀವು, ವಾಪಸ್ ಅದಕ್ಕೆ ಬೀಗ ಜಡಿತೀವಿ ಅಂತ ಹೇಳಿ ಕ್ರಮ ಕೈಗೊಳ್ಳೋದಕ್ಕೆ ಆಗೊಮ್ಮೆ ಈಗೊಮ್ಮೆ ಮುಂದಾಗ್ತಾರೆ. ಸೊ ಅದರ ಭಾಗ ರಾಕ್ಲೈನ್ ಮಾಲ್ಗೆ ಈಗ ಬಿಬಿಎಂಪಿ ಅಧಿಕಾರಿಗಳು, ಕಂದಾಯ ಇಲಾಖೆಯ ಅಧಿಕಾರಿಗಳು, ಪೊಲೀಸರು ಮತ್ತು ಮಾರ್ಷಲ್ಸ್ ಸಮ್ಮುಖದಲ್ಲಿ ಬೀಗ ಹಾಕಿದ್ದಾರೆ. ಇದುವರೆಗೂ ಏನು ಬಾಕಿ ಉಳಿಸ್ಕೊಂಡಿದ್ದೀರಾ ತೆರಿಗೆ ಅದಷ್ಟನ್ನು ಪಾವತಿ ಮಾಡಿ ಅಥವಾ ಅದಕ್ಕೂ ಪೆನಾಲ್ಟಿಯು ಸೇರಿಸಿ ಕಟ್ಟಬೇಕೋ ಏನೋ, ಯಾಕಂದರೆ ಇಷ್ಟು ವರ್ಷ ತೆರಿಗೆ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅದೆಲ್ಲವನ್ನು ಕಟ್ಟಾದಮೇಲೆ ಮತ್ತೆ ಎಂದಿನ ಹಾಗೆ ರಾಕ್ಲೈನ್ ಮಾಲ್ ಕಾರ್ಯನಿರ್ವಹಿಸೋದಕ್ಕೆ ಅವಕಾಶ ಮಾಡಿಕೊಡ್ಬಹುದು. ಅಲ್ಲಿವರೆಗೆ ಸಾಧ್ಯ ಇಲ್ಲ ಅಂತ, ಅಥವಾ ಒಂದು ಹಾಫ್ ಪೇಮೆಂಟ್ ಆದರೂ ಮಾಡಿ ಅನ್ನೋ ಸೆಟಲ್ಮೆಂಟು ಮಾಡ್ಕೊಳ್ಬಹುದು. ಯಾಕಂದರೆ ಆ ರೀತಿಯಾದಂಥ ಆಪ್ಷನ್ಗಳನ್ನು ಈ ಮುಂಚೆ ಬೇರೆ ಬೇರೆ ಮಾಲ್ಗಳಿಗೂ ಕೂಡ ಬಿಬಿಎಂಪಿ ಕೊಟ್ಟಿರೋದ್ರಿಂದ. ಬಟ್ 10-11 ವರ್ಷದಿಂದ ತೆರಿಗೆ ಕಟ್ಟದೆ ಬಾಕಿ ಉಳಿಸ್ಕೊಂಡಿದ್ರು ಕೂಡ, ಅದು ಕೂಡ ಕಮರ್ಷಿಯಲ್ ಇದೆಲ್ಲ ವಾಣಿಜ್ಯ ವಹಿವಾಟು ನಡೆಯುವಂಥ ಸ್ಥಳಗಳು. ಡೀಟೇಲ್ಸ್ ಕೊಡ್ತಾರೆ ಧ್ರುವರಾಜ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಧ್ರುವರಾಜ್, ಹಿಂಗೆ ಬೀಗ ಹಾಕ್ತಾ ಹೋದರೆ ಸಾಕಷ್ಟು ಮಾಲ್ಗಳಿಗೆ ಬೀಗ ಹಾಕಬೇಕಾಗುತ್ತೆ ಬೆಂಗಳೂರಲ್ಲಿ ಬಿಬಿಎಂಪಿ ಅವರು. ಬಟ್ ರಾಕ್ಲೈನ್ ಮಾಲ್ ನೆನಪಾಗಿದೆ. ಈಗ ಎಷ್ಟು ತೆರಿಗೆ ಬಾಕಿ ಇದೆ, ಏನು ಕ್ರಮ ಕೈಗೊಂಡಿದ್ದಾರೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ರಾಕ್ಲೈನ್ ವೆಂಕಟೇಶ್ ಅವರ ಒಡೆತನದ ರಾಕ್ಲೈನ್ ಮಾಲ್ಗೆ ಬಿಬಿಎಂಪಿಯ ಕಂದಾಯ ಇಲಾಖೆ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. ನೋಡ್ಬೋದು ನೀವು ಎಡಭಾಗದ ದೃಶ್ಯದಲ್ಲಿ ಅದರ ಫೋಟೋಗಳು ಲಭ್ಯ ಆಗ್ತಾ ಇದೆ. ಬೀಗ ಹಾಕಿ ಅದನ್ನು ಸೀಲ್ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪೊಲೀಸರು ಮತ್ತು ಮಾರ್ಷಲ್ಗಳು ಕೂಡ ಸ್ಥಳದಲ್ಲಿ ಉಪಸ್ಥಿತರಿದ್ದರು. ಸಾಕಷ್ಟು ಸಲ ನಾವು ನೋಟಿಸ್ ಕೊಟ್ಟಿದ್ದೀವಿ, ತೆರಿಗೆ ಪಾವತಿ ಮಾಡಿಲ್ಲ, ಆಸ್ತಿ ತೆರಿಗೆ ಪಾವತಿ ಮಾಡಿಲ್ಲ ಅಂತ. ಆಸ್ತಿ ತೆರಿಗೆನ 2011ರಿಂದ 2022-23ನೇ ಸಾಲಿನ ವರ್ಷದವರೆಗೂ ಕೂಡ ಈ ಮಾಲ್ಗೆ ಆಸ್ತಿ ತೆರಿಗೆಯನ್ನು ಪಾಲಿಕೆ ಮಾಡೇ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಸಲ ನೋಟಿಸ್ ಕೊಟ್ಟರೂ ಕೂಡ ಆ ನೋಟಿಸ್ಗೆ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಸಿಕ್ಕಿಲ್ಲ, ಸರಿಯಾದ ರೀತಿ ಉತ್ತರನೂ ಬಂದಿಲ್ಲ ಮತ್ತು ತೆರಿಗೆ ಪಾವತಿ ಕೂಡ ಆಗಿಲ್ಲ. ಇದು ಬಾಕಿ ಹೀಗೆ ಬೆಳ್ಕೊಳ್ತಾ ಹೋಗ್ತಾ ಇರೋದ್ರಿಂದ ಕ್ರಮ ಕೈಗೊಳ್ತಾ ಇದ್ದೀವಿ ಅಂತ ಹೇಳಿ 4800 ಕೋಟಿ ಆಸ್ತಿ ತೆರಿಗೆ ಪಾವತಿ ಮಾಡಬೇಕು ಎನ್ನುವಂತ ಟಾರ್ಗೆಟ್ ಅನ್ನ ಕೂಡ ನೀಡಿದ್ದಾರೆ. ಹೀಗಾಗಿ ಯಾರೆಲ್ಲ ಅತಿ ಹೆಚ್ಚು ತೆರಿಗೆಯನ್ನ ಕಟ್ಟಿಲ್ಲ ಅವ್ರನ್ನೆಲ್ಲ ಲೀಸ್ಟ್ ಮಾಡಿಕೊಂಡು ನೋಟಿಸ್ ಅನ್ನ ಕೂಡ ನೀಡಿದ್ದಾರೆ. ಅಲ್ಲದೆ ಯಾರು ತೆರಿಗೆಯನ್ನ ಪಾವತಿ ಮಾಡದೆ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಅಂತವರಿಗೆ, ಅಂತಹ ಮಾಲ್ಗಳಿಗೆ ಅಥವಾ ಶಾಪ್ಗಳಿಗೆ ಬೀಗ ಹಾಕುವ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಹಿಂದೆ ಮಂತ್ರಿ ಮಾಲ್ ಕೂಡ ಸಾಕಷ್ಟು ತೆರಿಗೆಯನ್ನ ಕಟ್ಟಿಲ್ಲ ಅಂತ ಹೇಳಿ ಸೀಲ್ ಕೂಡ ಮಾಡಿದ್ರು. ಆನಂತರ ಕೋರ್ಟ್ನಲ್ಲಿ ಮಂತ್ರಿ ಮಾಲ್ನವರು ಸ್ಟೇ ತಂದ ನಂತರ ಅದನ್ನ ಸೀಲ್ ಅನ್ನ ತೆಗೆದಿದ್ದಾರೆ. ಈಗ ಸದ್ಯ ರಾಕ್ಲೈನ್ ಮಾಲಿಗೆ ಬಿಬಿಎಂಪಿ ಅಧಿಕಾರಿಗಳು ಬಾಗಿಲನ್ನ ಹಾಕಿದ್ದಾರೆ. ವಿಜಯ್, ಥ್ಯಾಂಕ್ ಯು ಧ್ರುವರಾಜ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.